ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ. ಈ ಸೀಸನ್ನ ಕನ್ನಡ ಸೀಸನ್ 11ನ ಬಿಗ್ ಬಾಸ್ನಲ್ಲಿ ನಮ್ಮ ಗೀತಾ ಸೀರಿಯಲ್ನ ಭವ್ಯ ಗೌಡ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಈ ಭವ್ಯ ಗೌಡ ಅವರು ಭಾಗವಹಿಸ್ತಿರೋದ್ರಿಂದ ಇವ್ರ ವಯಸ್ಸೇನು, ಇವರ ಏನು ಎಜುಕೇಷನ್, ಇದನ್ನೆಲ್ಲ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ನಮ್ಮ ವೀಕ್ಷಕರಿಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಅವ್ರ ಎಜುಕೇಷನ್ ಏನು, ಅವ್ರ ಏಜ್ ಎಷ್ಟು, ಅವ್ರು ಏನು ಮಾಡ್ತಿದ್ರು, ಎಲ್ಲ ಡೀಟೇಲ್ಸ್ನ ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಅವರ ಶಿಕ್ಷಣದಕ್ಕೆ ಬಂದರೆ ಅವರು BCom ಪದವಿನ ಪೂರ್ಣಗೊಳಿಸಿದ್ದಾರೆ. ಮತ್ತು ಇವರು ಬಿಫೋರ್ ಗೀತಾ ಸೀರಿಯಲ್ಗೆ ಅದಕ್ಕಿಂತ ಮುಂಚೆ ಟಿಕ್ಟಾಕ್ ವಿಡಿಯೋ ಮಾಡಿಕೊಂಡು ಫೇಮಸ್ ಆಗಿದ್ದರು. ಮತ್ತು ಇವ್ರ ಕನಸು ಬಂದು ಏನಾಗಿತ್ತು ಅಂತಂದರೆ ಚೆನ್ನಾಗಿ ಓದಿ ಗಗನಸಗಿ ಆಗಬೇಕು ಅಂತ ಭವ್ಯ ಗೌಡ ಅಂದ್ಕೊಂಡಿದ್ರು. ಬಟ್ ಅವ್ರನ್ನ BCom ಓದ್ತಿರ್ಬೇಕಾದ್ರೆ ಅವ್ರಿಗೆ ಗೀತಾ ಸೀರಿಯಲ್ಗೆ ಆಫರ್ ಸಿಕ್ಕಿದ್ರಿಂದ ಅವರು ಗೀತಾ ಸೀರಿಯಲ್ಗೆ ಜಂಪ್ ಆದರು. ಮತ್ತು ಇವ್ರ ಏಜ್ ಎಷ್ಟು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರೋರಿಗೆ ಇವ್ರಿಗೆ ಇವಾಗ 25 ಏಜು ರನ್ನಿಂಗಲ್ಲಿದೆ ಫ್ರೆಂಡ್ಸ್. ಇನ್ನು ಮತ್ತು ಎಷ್ಟು ಜನ ಅವ್ರ ಜೊತೆ ಹುಟ್ಟಿರೋರು ಅಂತ ನೋಡೋದಾದರೆ ಭವ್ಯ ಗೌಡಗೆ ಒಬ್ಬಳೇ ತಂಗಿ, ಆ ತಂಗಿ ಹೆಸರು ದಿವ್ಯಾ ಗೌಡ. ಶೀ ಈಸ್ ಆಲ್ಸೋ ರೀಲ್ಸು ಇದೆಲ್ಲ ಮಾಡ್ಕೊಂಡು ಅವಳು ಕೂಡ ಟ್ರೆಂಡಿಂಗಲ್ಲಿ ಇದ್ದಾರೆ ಇವಾಗ. ದಿವ್ಯಾ ಗೌಡ ಮತ್ತು ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ಅದಾದ ನಂತರ ಗೀತಾ ಸೀರಿಯಲ್ ಸ್ಟಾಪ್ ಆಗುತ್ತೆ. ಅದಾದಮೇಲೂ ಕೂಡ ಭವ್ಯ ಗೌಡ ಅವರು ಜನಗಳ ಜೊತೆ ಟಚ್ಚಲ್ಲೇ ಇದ್ದಾರೆ. ಪ್ರೀಮಿಯರ್ ಕ್ರಿಕೆಟ್ ಶೋ ಮತ್ತು ಸೆಲೆಬ್ರಿಟಿ ಪ್ರೋಗ್ರಾಮ್ಸು ಈ ಥರದ್ರೆಲ್ಲ ಫುಲ್ ಟಚ್ಚಲ್ಲೇ ಇದ್ದಾರೆ. ಅದಾದ ನಂತರ ಇವರು ತೆಲುಗು ಸೀರಿಯಲಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಕನ್ನಡಕ್ಕೆ ಮತ್ತೆ ಬರ್ತಾರಾ ಇಲ್ಲ ಏನು ಹಾಕ್ತಾರೆ ನೋಡಬೇಕಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಕಂಟೆಂಟು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಪೇಜ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ನ ತಿಳ್ಕೊಳ್ಳಿ ಫ್ರೆಂಡ್ಸ್.